ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದಾನಿಯೇಲ್ ಗ್ರಂಥ 11ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 11. 11ನೇ ಅಧ್ಯಾಯದಲ್ಲಿ ಒಂದು ಕೇಂದ್ರ ವಾಕ್ಯವಾಗಿರುವಂಥ ಒಂದು ವಾಕ್ಯ ನಿಮಗಾಗಿ ಓದ ಬಯಸ್ತೇನೆ. ಅದು 32ನೇ ವಚನದಲ್ಲಿರುವಂಥ ಒಂದು ವಾಕ್ಯ. ಅದು ಈ ರೀತಿಯಾಗಿದೆ: ನಿಬಂಧನ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು, ಆದರೆ ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಎಂಬ ಮಾತು. ಹಾಗಾದರೆ ದೇವರನ್ನು ನಾವು ಅರಿತುಕೊಳ್ಳುವ ಕೆಲವು ರಹಸ್ಯಗಳನ್ನು ನಾವು 11ನೇ ಅಧ್ಯಾಯದಿಂದ ನೋಡಿಕೊಳ್ಳಲಿಕ್ಕಿದ್ದೇವೆ. ಸೀಕ್ರೆಟ್ಸ್ ಆಫ್ ನೋಯಿಂಗ್ ಗಾಡ್, ಅಥವಾ ರೀಸನ್ಸ್ ಫಾರ್ ನೋಯಿಂಗ್ ಗಾಡ್. ದೇವರನ್ನು ತಿಳಿಯುವ ರಹಸ್ಯಗಳು ಅಥವಾ ದೇವರನ್ನು ತಿಳಿಯಬೇಕಾದ ಕಾರಣಗಳು. ತಿಳಿಯುವುದು ಎಂಬ ಪದದ ಬಗ್ಗೆ ಇನ್ನೂ 2 ಮಾತು ನಾನು ಹೇಳಬೇಕು. ಯಾಕೆಂದರೆ ಈ ಒಂದು ಪದವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಉಪಯೋಗಿಸಿದರ ಬಗ್ಗೆ ನಾವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ ಈ ರೀತಿಯಾಗಿದೆ. ಯೋಹಾನ 17:3. ಅದೇನಂತ ಹೇಳಿದರೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ, ಕನ್ನಡದಲ್ಲಿ ದೀರ್ಘ ಇದೆ, ತಿಳಿಯುವುದೇ ನಿತ್ಯ ಜೀವ. ದೇವರನ್ನು ತಿಳಿಯುವುದೇ ನಿತ್ಯ ಜೀವ. ದೇವರನ್ನು ತಿಳಿಯಬೇಕು. ತಿಳಿಯೋದಂದರೆ ಬುದ್ಧಿಯಿಂದ ತಿಳಿಯಬಹುದು, ಆತ್ಮದಿಂದ ತಿಳಿಯಬಹುದು, ನನ್ನ ಜೀವನದಿಂದ ತಿಳಿಯಬಹುದು, ದೇವರ ವಾಕ್ಯದಿಂದ ತಿಳಿಯಬಹುದು, ದೇವರ ಪ್ರಕಟಣೆಯಿಂದ ತಿಳಿಯುವಂಥದ್ದು, ದೇವರಿಂದಲೇ ತಿಳಿಯುವುದು. ಆದ ಕಾರಣ ಅದು ದೊಡ್ಡ ಪದ ಅದು. ಹಾಗಾದರೆ ಈ ದೇವರನ್ನು ತಿಳಿಯುವ ಕೆಲವು ರಹಸ್ಯಗಳು, ಸಿದ್ಧಾಂತಗಳು ನಾವು 11ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 1ನೇ ವಚನ: ಮೇದ್ಯನಾದ ದಾರ್ಯಾವೇಶನ ಆಳಿಕೆಯ 1ನೇ ವರ್ಷದಲ್ಲಿ ನಾನೇ ಮಿಖಾಯೇಲನಿಗೆ ಬೆಂಬಲ ಕೊಟ್ಟು ಆಶ್ರಯನಾಗಿ ನಿಂತೆನು. ಇದರಲ್ಲಿ ಒಂದು ಆಶ್ಚರ್ಯ ಏನಂತ ಹೇಳಿದರೆ, ದೇವರನ್ನು ತಿಳಿದ ವ್ಯಕ್ತಿ, ದಾನಿಯೇಲನ ತಗೊಳ್ರಿ ಅಥವಾ ಉಳಿದಂಥವರನ್ನೇ ತೆಗೆದುಕೊಳ್ಳೋಣ. ದಾನಿಯೇಲನು ದೇವರನ್ನು ದೇವರ ವಾಕ್ಯದಿಂದ ತಿಳಿದುಕೊಂಡನು. ಯಾಕೆಂತ ಹೇಳಿದ್ರೆ 9ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದರಿಂದ ತಿಳಿದುಕೊಂಡನು. ಮತ್ತು ದೇವರಿಗಾಗಿ ಒಂದು ನಿಲ್ಲುವಿಕೆ, ಒಂದು ಸ್ಟ್ಯಾಂಡ್ ತಕ್ಕೊಳ್ಳೋದ್ರಿಂದ ದೇವರನ್ನು ದಾನಿಯೇಲನು ತಿಳ್ಕೊಂಡನು. ಸಿಂಹದ ಗವಿಯಲ್ಲಿ ದೇವರನ್ನು ದಾನಿಯೇಲನು ತಿಳಿದುಕೊಂಡನು. ಅದರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ 6ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಲ್ಲಿ ನೋಡುವಾಗ, ದಾನಿಯೇಲನು ಸಿಂಹದ ಗವಿಯೊಳಗಿಂದ ರಾಜನಿಗೆ ಅಂತ ಹೇಳಿದಾಗ ದಾರ್ಯಾವೇಶನಿಗೆ ಹೇಳುವಂಥ ಒಂದು ಮಾತು ಗಮನಿಸಿ. 6ನೇ ಅಧ್ಯಾಯ ಮತ್ತು 22ನೇ ವಚನದಲ್ಲಿ ಈ ರೀತಿಯಾಗಿದೆ: ಅರಸೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ದೇವರನ್ನು ಸಿಂಹದ ಗವಿಯಲ್ಲಿ ದಾನಿಯೇಲನು ತಿಳ್ಕೊಂಡನು.
ಆನಂತರ ಹೇಳ್ತಾನೆ, ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ಎಂಬುದಾಗಿ ಹೇಳ್ತಾನೆ. ಮತ್ತು 23ನೇ ವಚನ 6ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಗಮನಿಸ್ತಕ್ಕಂಥದ್ದೇನೆಂದರೆ, ದಾನಿಯೇಲನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಭರವಸೆಯು ಹಾನಿಯಾಗದಂತೆ ಕಾಪಾಡ್ತದೆ. ವಾವ್! ಟ್ರಸ್ಟ್ ಈಸ್ ಎ ಪವರ್ಫುಲ್ ಮೆಡಿಸನ್. ದೇವರಲ್ಲಿ ಭರವಸೆ ಬಿಡುವಂಥದ್ದು ಶಕ್ತಿಯುತವಾದಂಥ ಒಂದು ಔಷಧ. ಹೌದು, ಈಗ 11ನೇ ಅಧ್ಯಾಯಕ್ಕೆ ನಾವು ಬಂದಾಗ ದಾನಿಯೇಲನು ಈಗ ಯಾರಿಗೆ ಹೇಳ್ತಿದ್ದಾನೆಂದರೆ, ನಾನೇ ಮಿಕಾಯೇಲನಿಗೆ ಬೆಂಬಲ ಕೊಟ್ಟೆ ಅಂತ ಹೇಳ್ತಾನೆ. ದೇವರನ್ನು ತಿಳಿದ ವ್ಯಕ್ತಿ ಇತರರಿಗೆ ಬೆಂಬಲ ಕೊಡುವಾತನು, ದೇವದೂತನಿಗೆ ಮಿಕಾಯೇಲನಿಗೆ ಬೆಂಬಲ ಕೊಡುವಾತನು ಆಗಿದ್ದನಂತ ನೋಡ್ತೇವೆ. ಅನಂತರ ದೇವರನ್ನು ತಿಳಿಯುವ ಇನ್ನೊಂದು ರಹಸ್ಯ ಅಥವಾ ಕಾರಣ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ಪಾರಸಿಯ ದೇಶ 2ನೇ ವಚನ, ಗ್ರೀಕ್ ರಾಜ್ಯ 2ನೇ ವಚನ, ಮತ್ತು ದಾರ್ಯಾವೇಶ 1ನೇ ವಚನ, ಇವೆಲ್ಲ ನಾವು ನೋಡುವಾಗ ಏನು ನೋಡ್ತೀವಿ? ದಾನಿಯೇಲನು ಚರಿತ್ರೆಯನ್ನು ಬಲ್ಲವನಾಗಿದ್ದನು. ಯಾಕಂದರೆ ಚರಿತ್ರೆ ಅಂತ ನೋಡುವಾಗ ಇಂಗ್ಲೀಷ್ನಲ್ಲಿ ಹಿಸ್ಟರಿ ಅಂತಿದೆ. ಹಿಸ್ ಸ್ಟೋರಿ, ಆತನ ಕತೆ. ಯಾಕಂತೇಳಿದರೆ ದಾನಿಯೇಲನ ಚರಿತ್ರೆಯ ಮುಖಾಂತರವಾಗಿ ದೇವರನ್ನು ತಿಳಿದವನಾಗಿದ್ದನು. ಯಾಕಂದರೆ ದೇವರನ್ನು ತಿಳಿದುಕೊಳ್ಳುವ ರಹಸ್ಯ ಇದು ಕೂಡ ಚರಿತ್ರೆಯ ಕೂಡ. ದೇವರನ್ನು ತಿಳಿಯುವ ಕಾರಣ ಚರಿತ್ರೆಯ ಕಾರಣ. ನೆಬೂಕದ್ನೆಚ್ಚರನ ವಿಷಯವಾಗಿ ನೋಡುವಾಗ ದೇವರು ಒಂದು ಮಾತು ಹೇಳುವಂಥದ್ದನ್ನು ಗಮನಿಸಬೇಕು. ಅದೇನಂತ ಹೇಳಿದರೆ, ಮತ್ತೆ ಮತ್ತೆ ಬರುವಂಥ ಒಂದು ಸಂಗತಿ. ಉದಾಹರಣೆಗೆ 4ನೇ ಅಧ್ಯಾಯ ಏನಂದರೆ, 4ನೇ ಅಧ್ಯಾಯ 26ನೇ ವಚನ ಓದ್ತೇನೆ. 2ನೇ ಭಾಗದಲ್ಲಿ, ಪರಲೋಕಕ್ಕೆ ಸರ್ವಾಧಿಕಾರವು ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರ ನಿನ್ನ ರಾಜ್ಯವು ಸ್ಥಿರವಾಗುವುದು. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ದೇವರಿಗೆ ಅಧಿಕಾರ ಇದೆ. ದೇವರು ರಾಜನಾಗಿದ್ದಾನೆ ಮತ್ತು ರಾಜನಾಗಿ ಆತನು ಯಾರನ್ನು ಸ್ಥಾಪಿಸಬೇಕೋ, ಯಾರನ್ನು ತೆಗೆದು ಹಾಕಬೇಕೋ ಅದನ್ನು ಆತನ ಚಿತ್ತಾನುಸಾರವಾಗಿ ಮಾಡ್ತಾನೆ ಚರಿತ್ರೆಯಲ್ಲಿ. ಆ ರೀತಿಯಾಗಿ ದೇವರನ್ನು ನಾವು ತಿಳ್ಕೊಳ್ಬೇಕು. ದೇವರನ್ನು ತಿಳಿಯುವ ರಹಸ್ಯ ಇದು ಚರಿತ್ರೆ ಮುಖಾಂತರ. ಮತ್ತು ಇಲ್ಲಿ ಅಲೆಕ್ಸಾಂಡರ್ ಬಗ್ಗೆ 3ನೇ ವಚನದಲ್ಲಿ, ಪರಾಕ್ರಮಶಾಲಿಯಾದ ಒಬ್ಬ ರಾಜನು ಎದ್ದು ಮಹಾಪ್ರಭುತ್ವದಿಂದ ಆಳಿಕೆಯನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ ಹೇಳಲಾಗಿದೆ. ಹೌದು, ಈ ಬಗ್ಗೆ ನೋಡುವಾಗ ಇದು ನಿಜಕ್ಕೂ ಅಲೆಕ್ಸಾಂಡರ್ ಮುಖಾಂತರವಾಗಿ ಪುನಃ 4 ನಾಯಕರು ಬಂದು ಮುಂದುವರೆದರು. ಅಲೆಕ್ಸಾಂಡರ್ನ ಒಂದು ಸಂತತಿ ಮುಂದಕ್ಕೆ ಬರಲಿಲ್ಲ. ಅವನ ಕುಟುಂಬದವರೇ ಅದಕ್ಕೆ ಅಡ್ಡಿಯಾಗಿದ್ದರು, ಅವನ ತಾಯಿಯೇ ಅಡ್ಡಿಯಾಗಿದ್ದರು ಎಂಬುದಾಗಿ ಚರಿತ್ರೆಯಲ್ಲಿ ನೋಡ್ತೇವೆ. ಆದರೆ ಅದಾದ ನಂತರ ಯಾವ ರೀತಿಯಾಗಿ ಕಬ್ಬಿಣ ಮತ್ತು ಜೇಡಿಮಣ್ಣು ಅದರಲ್ಲಿ ಹೊಂದಾಣಿಕೆ ಐಕ್ಯತೆ ಎಲ್ಲುವ ಆ ರೀತಿಯಾಗಿ ಈ 4
ನಾಯಕರು ಅಲೆಕ್ಸಾಂಡರ್ನಿಂದ ಮುಂದುವರೆದು ಬಂದಾಗ ಐಕ್ಯತೆ ಇಲ್ಲದೆ ಹೋಯಿತು. ದೇವರನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ನೋಡಿಕೊಳ್ಳುವಾಗ ಇನ್ನೊಂದು ಸಂಗತಿಯನ್ನು ನಾವು ನೋಡಬೇಕು. ಅದೇನಂತ ಹೇಳಿದರೆ 12ನೇ ವಚನ, 11ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡುವಾಗ ಅವನ ಮನಸ್ಸು ಉಬ್ಬಿಕೊಳ್ಳುವುದು ಅಂತ ಹೇಳಿಬಿಟ್ಟು, ದೇವರನ್ನು ಚರಿತ್ರೆಯ ನಾಯಕರು ಯಾಕೆ ತಿಳ್ಕೊಳ್ಳಿಲ್ಲ ಅಂದರೆ ಅವರಲ್ಲಿ ಗರ್ವ ಇತ್ತು. ಆದರೆ ನಾವು ದೇವರನ್ನು ತಿಳಿದುಕೊಳ್ಳಬೇಕಾದರೆ 11ನೇ ಅಧ್ಯಾಯ 32ನೇ ವಚನದಲ್ಲಿ ತಮ್ಮ ದೇವರನ್ನು ಅರಿತವರಾಗಿ ತಿಳಿದವರಾಗಿ ಇರಬೇಕಾದರೆ ದೀನತ್ವ. 10ನೇ ಅಧ್ಯಾಯ 12ನೇ ವಚನದಲ್ಲಿ ದಾನಿಯೇಲನು ಅವನು ತಗ್ಗಿಸಿಕೊಂಡ ದಿನವೇ ಅವನಿಗೆ ಪ್ರಾರ್ಥನೆಗೆ ಉತ್ತರ ಸಿಕ್ತು. ದೇವರನ್ನು ತಿಳ್ಕೊಂಡನು, ದೇವರ ಮಾರ್ಗವನ್ನು ತಿಳ್ಕೊಂಡನು, ದೇವರ ಪರಲೋಕದ ಮನಸ್ಸನ್ನು ತಿಳ್ಕೊಂಡನು, ಪರಲೋಕದ ಸಂದರ್ಶಕನು ಅದನ್ನು ವಿವರಿಸಿದನು. ಮತ್ತು ಇದರಲ್ಲಿ ನೋಡುವಾಗ ಇನ್ನೂ 2 ದೇಶಗಳ ಬಗ್ಗೆ ಅಂದರೆ ಐಗುಪ್ತ ಮತ್ತು ಸಿರಿಯಾ ಇವುಗಳ ವಿಷಯದಲ್ಲಿ ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ ಮುಂದುವರೆದಾಗ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೀಚನು, ಈ ಒಂದು ಮಾಹಿತಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ 2300ನೇ ಒಂದು ವರ್ಷದ ದಾಖಲೆಯಲ್ಲಿ ಇಂಥ ಒಂದು ಪ್ರವಾದನೆ ಸೆಲ್ಯೂಕಸ್ ಎಂಬ ಅರಸನಿಂದ ಅವನು ಕೆಲವು ದಿನ 20ನೇ ವಚನದ ಪ್ರಕಾರವಾಗಿ ಆಳ್ವಿಕೆ ಮಾಡಿದನು. ಅವನ ತರುವಾಯ ಅವನ ಸಹೋದರನಾದಂಥ ಆಂಟಿಯೋಕಸ್ ಎಪಿಫೆನೆಸ್ ಎಂಬ ಅರಸನು, 4ನೇ ಆಂಟಿಯೋಕಸ್ ಎಪಿಫೆನೆಸ್ ಎಂಬ ಕ್ರೂರ ವ್ಯಕ್ತಿ, ನೀಚನು ಅಂತ ಹೇಳ್ಬಿಟ್ಟು 21ನೇ ವಚನದಲ್ಲಿ ಬರೆಯಲಾಗಿದೆ. ಅವನು ಯಹೂದ್ಯರಿಗೆ ಬಹಳ ಹಿಂಸೆ ಕೊಡ್ತಾನೆ. ಹಿಂಸೆಯ ಮೂಲಕವಾಗಿ ದೇವರನ್ನು ನಾವು ತಿಳ್ಕೊಳ್ಬೋದು. ದೇವರನ್ನು ತಿಳಿಯುವ ರಹಸ್ಯ ಏನು? ಹಿಂಸೆಯ ಮೂಲಕ. 1-2 ವಾಕ್ಯ ನಾನು ಓದ ಬಯಸ್ತೇನೆ. ಮೊದಲನೇದು ಅಪೊಸ್ತಲ ಕೃತ್ಯದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. 14ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 22ನೇ ವಚನದಲ್ಲಿ ನಾವು, ಆಕ್ಟ್ಸ್ 14:22, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು. ಹೌದು, ಇದೇ ಒಂದು ಅನುಭವವನ್ನು ಯೋಬನು ಕೂಡ ಇನ್ನೊಂದು ರೀತಿ ತನ್ನ ಸಾಕ್ಷಿಯನ್ನು, ಅಷ್ಟೊಂದು ಕಷ್ಟವನ್ನು ಯೋಬನು ಅನುಭವಿಸಿದ ನಂತರ ಯೋಬನು 42ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು, ಅಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ 42ನೇ ಅಧ್ಯಾಯದಲ್ಲಿ ಮತ್ತು 3ನೇ ವಚನದ 2ನೇ ಭಾಗ, ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ ಅಂತ ಹೇಳ್ಬಿಟ್ಟು 5ನೇ ವಚನದಲ್ಲಿ ಯೋಬನ ಸಾಕ್ಷಿ ಕೇಳಿಸ್ಕೊಳ್ಳೋಣ. ಹೀಗಿದೆ ನೋಡ್ರಿ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನೆ, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಅಂದರೆ ದೇವರನ್ನು ಯೋಬನು ತಿಳ್ಕೊಂಡಿದ್ದು ಹೇಗೆ ಅಂದರೆ ಕಷ್ಟ ಸಂಕಟಗಳ ಮುಖಾಂತರವಾಗಿ. ಹೌದು, ದೇವರಿಗಾಗಿ ನಿಲ್ಲುವುದರಿಂದ ಬರುವ ಕಷ್ಟ ಸಂಕಟಗಳು. ಇಲ್ಲಿ 11ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಲ್ಲಿ ನೋಡುವಾಗ, ನೀಚನು ಎದ್ದು ನೆಮ್ಮದಿಯ ಕಾಲದಲ್ಲಿ ನಯನುಡಿಗಳಿಂದ ರಾಜ್ಯವನ್ನು ಪಡ್ಕೊಳ್ತಾನೆ ಮತ್ತು ಅವನು ದೇವಜನರಿಗೆ ಹಿಂಸೆಯನ್ನು ಕೊಡುವವನಾಗಿದ್ದಾನೆ. ನೆಮ್ಮದಿಯ ಕಾಲದಲ್ಲಿ ಅಂತ 21ನೇ ವಚನ 24ನೇ ವಚನ ನೋಡುವಾಗ, ನೆಮ್ಮದಿಯ ಕಾಲ ಅಂದ ತಕ್ಷಣ ನನಗೆ ನೆನಪಿಗೆ ಬರುವಂಥ ಇತ್ತೀಚೆಗೆ ಒಂದು ವಾಕ್ಯ, ಭಾಳ ಫೇವ್ರೇಟ್ ಆಗಿರುವಂಥ ಒಂದು ವಾಕ್ಯ,
ಅಪೊಸ್ತಲಕೃತ್ಯ 3ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ 19ನೇ ವಚನ ಈ ರೀತಿಯಾಗಿದೆ. ಆಕ್ಟ್ಸ್ ಚಾಪ್ಟರ್ 3 ವರ್ಸ್ 19. ಅದೇನಂತ ಹೇಳಿದರೆ, ನಿಮ್ಮ ಪಾಪಗಳು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರ್ತದೆ ಅಂತ ಹೇಳ್ಬಿಟ್ಟು, ನೆಮ್ಮದಿಯ ಕಾಲ ಅದು ಪವಿತ್ರಾತ್ಮನ ಕಾರ್ಯಕ್ಕೆ, ಪವಿತ್ರಾತ್ಮನ ಅನುಭವಕ್ಕೆ ಸಾಂಕೇತಿಕವಾದದ್ದು. ಪವಿತ್ರಾತ್ಮನಿಂದ ನಾವು ದೇವರನ್ನು ಅರಿತುಕೊಳ್ತೇವೆ. ಹೌದು. ಮತ್ತು 28ನೇ ವಚನ 30ನೇ ವಚನ ಅದರಲ್ಲಿ ಪರಿಶುದ್ಧ ನಿಬಂಧನೆ ಬಗ್ಗೆ ಇದೆ. ನಿಬಂಧನೆಯ ಮುಖಾಂತರವಾಗಿ ದೇವರನ್ನು ನಾವು ತಿಳ್ಕೊಳ್ತೇವೆ. ಆದರೆ ಆಂಟಿಯೋಕಸ್ ಎಪಿಫೆನಸ್ ಎಂಬಂಥ ಈ ಆಳಿಕೆಯರು ಅಧಿಕಾರಿ ಏನು ಮಾಡ್ತಾನೆ, ಭಂಗಪಡಿಸ್ತಾನೆ, ಇವುಗಳನ್ನು ವಿರೋಧಿಸ್ತಾನೆ. ಅದೇ ರೀತಿಯಾಗಿ ಕ್ರಿಸ್ತ ವಿರೋಧಿ ಬಂದಾಗ ಕೂಡ ಇದು ಈಗಾಗಲೇ ದಾನಿಯೇಲನ ಕಾಲ ಸುಮಾರು 350 ವರ್ಷಗಳಾದ ಮೇಲೆ ಇದು ನಡೆಯುತ್ತಿದ್ದು. ಆದರೆ ಈಗ ದಾನಿಯೇಲನ ಪ್ರವಾದಿಸಿ 2000 ವರ್ಷಗಳಾದ ಮೇಲೆ ಕ್ರಿಸ್ತ ವಿರೋಧಿ ಬಂದಾಗ ಕೂಡ ಇದೇ ಒಂದು ಶೈಲಿ, ಇದೇ ಒಂದು ರೀತಿಯನ್ನು ಅವನು ಮಾಡ್ತಾನೆ ರೀ. ಎಪಿಫೆನೆಸ್ ಅಂತ ಹೇಳಿದ್ರೆ ದೇವರು ಪ್ರಕಟಿಸುವಂಥವನು ಅಂತ. ಹೆಸರೇನೋ ಚೆನ್ನಾಗಿದೆ, ದಿ ಗಾಡ್ ಮ್ಯಾನಿಫೆಸ್ಟ್, ದೇವರು ಪ್ರಕಟಿಸಿದ್ದಾನೆ, ಪ್ರಕಟವಾಗಿದ್ದಾನೆ ಎಂಬ ಹೆಸರು. ಆದರೆ ದೇವರಿಗೆ ವಿರುದ್ಧವಾಗಿ, ದೇವಜನರಿಗೆ ವಿರುದ್ಧವಾಗಿ, ದೇವರ ಒಡಂಬಡಿಕೆಗೆ ವಿರುದ್ಧವಾಗಿ, ದೇವರ ಆಲಯಕ್ಕೆ ವಿರುದ್ಧವಾಗಿ ಇವನು ಕಾರ್ಯ ಮಾಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಕೂಡ ದೇವರ ವಾಕ್ಯ 32ನೇ ವಚನ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತವರಾಗಿರ್ತಾರೆ. ಈ ಅಂತ್ಯಕಾಲದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಅನುಭವ, ದೇವರನ್ನೇ ಅರಿತವರಾಗಿರುವುದು. ದೇವರ ಬಗ್ಗೆ ಒಳ್ಳೆಯದು, ದೇವರ ವಾಕ್ಯ ತಿಳ್ಕೊಳ್ಳೋದು ಒಳ್ಳೆಯದು. ಆದರೆ ದೇವರ ವಾಕ್ಯದಿಂದ, ದೇವರ ಆತ್ಮನಿಂದ, ದೇವರ ಅನುಭವಿಸುವ ಸನ್ನಿವೇಶಗಳಿಂದ ದೇವರನ್ನೇ ನಾವು ತಿಳ್ಕೊಳ್ಳೋದಾದರೆ ನಾವು ದೃಢಚಿತ್ತರಾಗಿರ್ತೇವೆ, ಕೃತಾರ್ಥರಾಗಿರ್ತೇವೆ. ಮತ್ತು ಹೌದು, ಕ್ರಿಸ್ತ ವಿರೋಧಿಗೆ ಅಥವಾ ಕಷ್ಟ ನಷ್ಟಗಳು, ಹಿಂಸೆಗಳು ಬಂದಾಗ ಅವುಗಳ ಮೇಲೆ ಜಯವನ್ನು ಅಂತ್ಯಕಾಲದಲ್ಲಿ ನಾವು ಅನುಭವಿಸುವವರಾಗ್ತೇವೆ. ಕಡೆ ಕಾಲದಲ್ಲಿ ದೇವರ ಆತ್ಮನು ದೇವರು ಸುರಿಸ್ತಾರೆ. ಕಡೆ ಕಾಲದಲ್ಲಿ ಕಷ್ಟ ಕಾಲಗಳು ಬರ್ತದೆ, ಕಠಿಣ ಕಾಲಗಳನ್ನು ದೇವರಾತ್ಮನ ಅಭಿಷೇಕದಿಂದ ನಾವು ದೇವರನ್ನು ತಿಳಿದವರಾಗಿ, ಜಯಶಾಲಿಗಳಾಗಿ, ಕೃತಾರ್ಥರಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದಾನಿಯೇಲ್ ಗ್ರಂಥ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.